Hi friends, welcome to my channel. ಫ್ರೆಂಡ್ಸ್, ಬೇಕು ಅಂದ್ರೆ ಬ್ರಹ್ಮಚಾರಿಯಾಗಿ ಸತ್ತು ಹೋಗಿ, ಆದರೆ ಈ 3 ಲಕ್ಷಣಗಳಿರುವ ಸ್ತ್ರೀಯನ್ನು ಮಾತ್ರ ಮದುವೆ ಮಾಡಿಕೊಳ್ಳಬೇಡಿ. ಈ 3 ಲಕ್ಷಣಗಳಿರುವ ಸ್ತ್ರೀಯನ್ನ ಹತ್ತಿರಕ್ಕೂ ಕೂಡ ಬಿಟ್ಟುಕೊಳ್ಳಬೇಡಿ. ಅವರ ಬಳಿ ಯಾವಾಗಲೂ ಕೂಡ ಜಾಗೃತರಾಗಿರಿ. ಒಂದು ಸಾರಿ ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣುವಿನ ಬಳಿ, ಸ್ವಾಮಿ, ಪ್ರತಿ ವ್ಯಕ್ತಿಯ ಜೀವನದಲ್ಲಿ ವಿವಾಹ ಎಂಬುದು ತುಂಬಾ ಮುಖ್ಯವಾದ ಘಟ್ಟವಾಗಿರುತ್ತದೆ. ಅವರ ಜೀವನದಲ್ಲಿನ ಸುಖ ದುಃಖಗಳು ಅವರ ಸಂಗಾತಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಒಳ್ಳೆಯ ಸಂಗಾತಿಯಾಗಿರುವವಳು ತನ್ನ ಪತಿಯನ್ನು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಳು. ಅದೇ ದುಷ್ಟ ಸಂಗಾತಿಯಾಗಿರುವವಳು ಅವನು ಮತ್ತು ಅವನ ಕುಟುಂಬವನ್ನ ಸರ್ವನಾಶ ಮಾಡಬಲ್ಲಳು. ಆದ್ದರಿಂದ ಸಂತೋಷದ ಜೀವನವನ್ನು ಅನುಭವಿಸಬೇಕು ಅಂದ್ರೆ ಯಾವ ಲಕ್ಷಣಗಳನ್ನು ಹೊಂದಿರುವ ಸ್ತ್ರೀಯನ್ನು ವಿವಾಹವಾಗಬಾರದು ಎಂದು ತಿಳಿಸಿ ಎಂದು ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು, ದೇವಿ, ನೀವು ಲೋಕ ಕಲ್ಯಾಣಕ್ಕೋಸ್ಕರ ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ. ಆದ್ದರಿಂದ ಈ ನಿನ್ನ ಸಮಸ್ಯೆಯನ್ನ ಒಂದು ಕಥೆ ಮೂಲಕ ಪರಿಹರಿಸುತ್ತೇನೆ. ಅಷ್ಟೇ ಅಲ್ಲದೆ ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಪೂರ್ತಿಯಾಗಿ ಕೇಳುತ್ತಾರೋ ಅವರ 32 ಪಾಪಗಳನ್ನು ಕ್ಷಮಿಸುತ್ತೇನೆ ಎಂದು ಶ್ರೀ ಮಹಾವಿಷ್ಣು ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಫ್ರೆಂಡ್ಸ್, ಶ್ರೀ ಮಹಾವಿಷ್ಣು ಹೇಳಿದ ಪ್ರಕಾರ ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿರುವ ಸ್ತ್ರೀಯನ್ನು ವಿವಾಹವಾಗಬಾರದೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಹಿಂದಿನ ಕಾಲದಲ್ಲಿ ಅವಂತಿ ಎಂಬ ರಾಜ್ಯದಲ್ಲಿ ಪ್ರತಾಪನು, ರಾಮಚಂದ್ರನು ಮತ್ತು ಸೋಮನು ಎಂಬ 3 ಗೆಳೆಯರಿರುತ್ತಾರೆ. ಆ 3 ಚಿಕ್ಕಂದಿನಿಂದಲೂ ಜೊತೆಯಲ್ಲೇ ಬೆಳೆದಿರುತ್ತಾರೆ. ಆ 3 ಸ್ನೇಹಿತರಿಗೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ತುಂಬಾ ಪ್ರೀತಿ ಇತ್ತು. ಆ 3ರಲ್ಲಿ ರಾಮಚಂದ್ರನು ತುಂಬಾ ಬುದ್ಧಿವಂತನು. ಆ 3ರಲ್ಲಿ ಪ್ರತಾಪನಿಗೆ ಮಾತ್ರ ವಿವಾಹವಾಗಿದೆ. ಪ್ರತಾಪನ ಹೆಂಡತಿ ತಮ್ಮ ಕುಟುಂಬದವರನ್ನು ಭೇಟಿಯಾಗಿ ತುಂಬಾ ದಿನಗಳಾಗಿದ್ದಾವೆ. ತನ್ನ ತವರು ಮನೆಗೆ ಹೋಗಬೇಕೆಂದುಕೊಂಡಿದ್ದೇನೆ ಎಂದು ಪ್ರತಾಪನಿಗೆ ಹೇಳುತ್ತಾಳೆ. ಆದ್ದರಿಂದ ಪ್ರತಾಪನು ತನ್ನ ಹೆಂಡತಿಯನ್ನು ಅವಳ ತವರು ಮನೆಗೆ ಕಳಿಸಿಕೊಡುತ್ತಾನೆ. ಈಗಾಗಲೇ ಪ್ರತಾಪನು ತನ್ನ ಹೆಂಡತಿಯನ್ನು ತವರು ಮನೆಗೆ ಬಿಟ್ಟು ಬಂದು 1 ತಿಂಗಳು ಕಳೆದು ಹೋಗಿತ್ತು. ಹಾಗಾಗಿ ಪ್ರತಾಪನು ತನ್ನ ಹೆಂಡತಿಯನ್ನು ಹೋಗಿ ಕರೆದುಕೊಂಡು ಬರಬೇಕೆಂದುಕೊಳ್ಳುತ್ತಾನೆ. ಆಗ ಪ್ರತಾಪನು ತನ್ನ ಸ್ನೇಹಿತರನ್ನು ಕರೆದು, ನನ್ನ ಅತ್ತೆ ಮನೆಗೆ ಹೋಗಿ ನನ್ನ ಹೆಂಡತಿಯನ್ನು ಕರೆದುಕೊಂಡು ಬರಬೇಕೆಂದುಕೊಂಡಿದ್ದೇನೆ. ಆದ್ದರಿಂದ ನೀವು ಕೂಡ ನನ್ನ ಜೊತೆ ನಮ್ಮ ಅತ್ತೆ ಮನೆಗೆ ಹೋಗಿ ಬರೋಣ ಬನ್ನಿ ಎಂದು ಅವರನ್ನು ಕೇಳುತ್ತಾನೆ. ಆಗ ಆತನ ಸ್ನೇಹಿತರು, ನೋಡು ಮಿತ್ರ, ಈಗ ನಾವು ನಿಮ್ಮ ಅತ್ತೆ ಮನೆಗೆ ಹೊರಟರೆ ಅಲ್ಲಿಗೆ ಹೋಗುವಷ್ಟರಲ್ಲಿ ರಾತ್ರಿ ಆಗುತ್ತದೆ. ನಿಮ್ಮ ಅತ್ತೆ ಮನೆ ತುಂಬಾ ಚಿಕ್ಕದಾಗಿದೆ. ಆದ್ದರಿಂದ ಆ ರಾತ್ರಿ ನಾವು ಎಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕೆಂದು ಹೇಳು ಎಂದು ಕೇಳುತ್ತಾರೆ. ಆಗ ಪ್ರತಾಪನು, ಮಿತ್ರರೇ, ಆ ಊರಿನಲ್ಲಿ ಒಂದು ಆಶ್ರಮವಿದೆ ಎಂದು ನಾನು ಕೇಳಿದ್ದೇನೆ. ನೀವು ಆ ಆಶ್ರಮದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು. ನಿಮಗೆ ಬೇಕಾಗಿರುವ ಎಲ್ಲ ಸೌಕರ್ಯಗಳು ಕೂಡ ಅಲ್ಲಿ ಸಿಗುತ್ತವೆ ಎಂದು ರಾಮಚಂದ್ರನು ಹೇಳುತ್ತಾನೆ. ಆಗ ತನ್ನ 2 ಮಿತ್ರರು ಕೂಡ ಅವನ ಜೊತೆ ಹೊರಡುವುದಕ್ಕೆ ಸಿದ್ಧರಾಗುತ್ತಾರೆ. ಆ ರೀತಿಯಾಗಿ ಆ 3 ಸ್ನೇಹಿತರು ಪ್ರತಾಪನ ಅತ್ತೆ ಮನೆಯನ್ನು ಸೇರಿಕೊಳ್ಳುತ್ತಾರೆ. ಈಗ ಪ್ರತಾಪನು ಅವರ ಅತ್ತೆ ಮನೆ ಕಡೆ ಹೋದರೆ ರಾಮಚಂದ್ರ ಮತ್ತು ಸೋಮನು ಆ ಉಚಿತವಾದ ಆಶ್ರಮವನ್ನು ಹುಡುಕಿಕೊಂಡು ಹೋಗುತ್ತಾರೆ. ಆಗ ಅದೇ ಸಮಯಕ್ಕೆ ಅವರಿಬ್ಬರಿಗೂ ಆಶ್ರಮ ಕಾಣಿಸುತ್ತದೆ. ಆ ಆಶ್ರಮದ ಮುಂದೆ ಒಬ್ಬ ವಯಸ್ಸಾದ ಮಹಿಳೆಯನ್ನು ನೋಡುತ್ತಾರೆ. ಆಗ ವಯಸ್ಸಾದ ಮಹಿಳೆಯನ್ನು ಭೇಟಿಯಾಗಿ ರಾಮಚಂದ್ರನು ಮಾತನಾಡುತ್ತಾ, ಅಮ್ಮ, ಈ ರಾತ್ರಿ ನಾವು ಈ ಆಶ್ರಮದಲ್ಲಿ ಉಳಿದುಕೊಳ್ಳಬೇಕೆಂದುಕೊಂಡಿದ್ದೇವೆ. ದಯವಿಟ್ಟು ನಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೀರಾ ಎಂದು ರಾಮಚಂದ್ರನು ಕೇಳುತ್ತಾನೆ. ಆಗ ವಯಸ್ಸಾದ ಮಹಿಳೆ, ನೋಡಪ್ಪ, ನೀವು ಅಂದುಕೊಂಡಿರುವ ಹಾಗೆ ಸೌಕರ್ಯವನ್ನು ಹೊಂದಿರುವಂತಹ ಆಶ್ರಮವಲ್ಲ ಇದು. ಇದು ತುಂಬಾ ಅಪಾಯಕಾರಿಯಾದಂತಹ ಆಶ್ರಮ. ಆದ್ದರಿಂದ ನೀವಿಬ್ಬರು ಇಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ. ಇಲ್ಲಿಂದ ಹೊರಟು ಹೋಗಿ ಎಂದು ಆ ವಯಸ್ಸಾದ ಮಹಿಳೆ ಹೇಳುತ್ತಾಳೆ. ಆ ವಯಸ್ಸಾದ ಮಹಿಳೆಯ ಮಾತನ್ನು ಕೇಳಿದ ರಾಮಚಂದ್ರನು ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಆಗ ಅದೇ ಸಮಯದಲ್ಲಿ ಆ ಆಶ್ರಮದಲ್ಲಿದ್ದ ಒಬ್ಬ ಅಂದವಾದ ಸ್ತ್ರೀ ಸೋಮನನ್ನು ನೋಡಿ ಒಳಗಡೆ ಬರುವುದಕ್ಕೆ ಹೇಳುತ್ತಾಳೆ. ಆ ವಯಸ್ಸಾದ ಮಹಿಳೆಯ ಮಾತನ್ನು ಕೇಳಿದ ರಾಮಚಂದ್ರನು ತನ್ನ ಸ್ನೇಹಿತನನ್ನು ಒಳಗಡೆ ಕಳಿಸುವುದಕ್ಕೆ ನಿರಾಕರಿಸುತ್ತಾನೆ. ಆದರೆ ಸೋಮನು ರಾಮಚಂದ್ರನ ಮಾತನ್ನು ಕೇಳದೆ ಆ ಸ್ತ್ರೀಯ ಜೊತೆ ಒಳಗಡೆ ಹೋಗುತ್ತಾನೆ. ಆ ನಂತರ ಏನು ಮಾಡಬೇಕೆಂದು ಗೊತ್ತಾಗದೆ ರಾಮಚಂದ್ರನು ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಆ ಮುದುಕಿ ಏನೋ ಆಶ್ರಮ ಅಪಾಯಕಾರಿ ಎಂದು ಹೇಳಿದಳು. ಆದರೆ ನನ್ನ ಮಿತ್ರ ಮಾತ್ರ ಈ ಆಶ್ರಮದ ಒಳಗಡೆ ಹೋದನು. ಅಲ್ಲಿ ಏನು ನಡೆಯುತ್ತೋ ಏನೋ ಅಂತೇಳಿ ಗಾಬರಿಗೊಳ್ಳುತ್ತಾನೆ. ಆ ನಂತರ ಏಕೆ ಈ ಆಶ್ರಮ ಅಪಾಯಕಾರಿ ಎಂದು ತಿಳಿದುಕೊಳ್ಳಬೇಕೆಂದು ಆ ವಯಸ್ಸಾದ ಮಹಿಳೆಯ
ಬಳಿಗೆ ಹೋಗುತ್ತಾನೆ. ಅಮ್ಮ, ಅಸಲಿಗೆ ಈ ಆಶ್ರಮ ಏಕೆ ಇಷ್ಟೊಂದು ಅಪಾಯಕಾರಿ? ಆ ಆಶ್ರಮದಲ್ಲಿದ್ದ ಆ ಸ್ತ್ರೀ ಯಾರು ಎಂದು ಆ ವಯಸ್ಸಾದ ಮಹಿಳೆಯನ್ನು ಕೇಳುತ್ತಾನೆ. ಆಗ ಆ ವಯಸ್ಸಾದ ಮಹಿಳೆ, ಈ ಆಶ್ರಮದಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಆಕೆ ಒಬ್ಬ ವೇಶ್ಯೆ, ಆಕೆಗೆ ತುಂಬಾ ರೋಗಗಳು ಇದ್ದಾವೆ, ಆಕೆ ಒಂದು ದಿನ ಈ ಆಶ್ರಮದಲ್ಲಿ ವಾಸ ಮಾಡುವುದಕ್ಕೆ ಬಂದಿದ್ದಳು. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಆಗ ಒಬ್ಬ ಮಂತ್ರಗಾರನು ಆಕೆಯನ್ನು ನೋಡಿ ಈ ರೀತಿಯಾಗಿ ಹೇಳಿದ್ದರು, ನೋಡು ತಾಯಿ, ನೀನು ಎಷ್ಟೋ ಜನರ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದೀಯಾ, ಆದ್ದರಿಂದಲೇ ನೀನು ಅನಾರೋಗ್ಯಕ್ಕೆ ಗುರಿಯಾಗಿದ್ದೀಯಾ. ಮತ್ತೆ ನಿನ್ನ ಆರೋಗ್ಯ ಉತ್ತಮವಾಗಬೇಕು ಅಂದ್ರೆ 10 ಮಂದಿ ಪುರುಷರನ್ನ ಬಲಿ ನೀಡಬೇಕು, ಆಗ ಮಾತ್ರ ನೀನು ಆರೋಗ್ಯವಂತಳಾಗುತ್ತೀಯಾ ಎಂದು ಹೇಳಿದ್ದರು. ಅಂದಿನಿಂದ ಹೀಗೆ ಈ ಆಶ್ರಮಕ್ಕೆ ಬಂದ ಯುವಕರನ್ನ ಬಲಿ ನೀಡುತ್ತಿದ್ದಾಳೆ. ಈಗಾಗಲೇ 7 ಮಂದಿ ಯುವಕರನ್ನ ಬಲಿ ನೀಡಿದ್ದಾಳೆ. ಈಗ ನಿನ್ನ ಸ್ನೇಹಿತರು ಹೋಗಿದ್ದಾನೆ, ನನಗೆ ಗೊತ್ತಿರುವ ಹಾಗೆ ಈ ರಾತ್ರಿ 1 ಗಂಟೆ ಸಮಯಕ್ಕೆ ನಿನ್ನ ಸ್ನೇಹಿತನನ್ನು ಕೂಡ ಬಲಿ ನೀಡುತ್ತಾಳೆ ಎಂದು ಹೇಳುತ್ತಾಳೆ. ಆಗ ಆ ವಯಸ್ಸಾದ ಮಹಿಳೆಯ ಮಾತನ್ನು ಕೇಳಿದ ರಾಮಚಂದ್ರನು ಹೇಗಾದ್ರೂ ಮಾಡಿ ನನ್ನ ಮಿತ್ರನನ್ನು ಕಾಪಾಡಿಕೊಳ್ಳಬೇಕೆಂದು ತನ್ನ ಮಿತ್ರನಿಗೋಸ್ಕರ ಹುಡುಕಾಡುತ್ತಿದ್ದಾನೆ. ಆಗ ಅಲ್ಲಿ ಅವನಿಗೊಂದು ಕತ್ತಿ ಸಿಗುತ್ತದೆ. ಆ ಕತ್ತಿಯನ್ನು ತೆಗೆದುಕೊಂಡು ಆಶ್ರಮದ ಒಳಗಡೆ ಹೋಗುತ್ತಾನೆ. ಒಳಗಡೆ ಒಂದು ಕೋಣೆಯಲ್ಲಿ ತನ್ನ ಸ್ನೇಹಿತ ಸೋಮನಿಗೆ ಆ ವೇಶ್ಯೆ ಮದ್ಯಪಾನವನ್ನು ಕುಡಿಸುತ್ತಿದ್ದಾಳೆ. ಆ ಮದ್ಯಪಾನವನ್ನು ತೆಗೆದುಕೊಂಡ ಸೋಮನು ಜ್ಞಾನ ತಪ್ಪಿ ಬಿದ್ದು ಹೋಗುತ್ತಾನೆ. ಆಗ ಅದೇ ಸರಿಯಾದ ಸಮಯ ಎಂದುಕೊಂಡ ಆ ಸ್ತ್ರೀ ಸೋಮನನ್ನ ಕೊಲ್ಲುವುದಕ್ಕೆ ಮುಂದಾಗುತ್ತಾಳೆ. ಆಗ ಅದೇ ಸಮಯಕ್ಕೆ ರಾಮಚಂದ್ರನು ಹೋಗಿ ಆ ವೇಶ್ಯೆಯನ್ನು ತಡೆದು ತನ್ನ ಕತ್ತಿಯಿಂದ ಆ ವೇಶ್ಯೆಗೆ ಚುಚ್ಚುತ್ತಾನೆ. ಇದರಿಂದ ಆ ವೇಶ್ಯೆ ಮರಣ ಹೊಂದುತ್ತಾಳೆ. ಆಗ ಭಯ ಬಿದ್ದಂತ ರಾಮಚಂದ್ರನು ಒಂದು ಕೋಣೆಯಲ್ಲಿ ಆ ವೇಶ್ಯೆಯನ್ನು ಬಿಟ್ಟು ತನ್ನ ಸ್ನೇಹಿತನನ್ನು ಕರೆದುಕೊಂಡು ಹೊರಗಡೆ ಬರುತ್ತಾನೆ. ಆಗ ರಾಮಚಂದ್ರನು ಒಬ್ಬ ಸುಂದರವಾದ ಸ್ತ್ರೀ ಅಡವಿ ಮಾರ್ಗದಲ್ಲಿ ಹೋಗುವುದನ್ನು ನೋಡುತ್ತಾನೆ. ಯಾರು ಈಕೆ? ಇಂತಹ ಅರ್ಧರಾತ್ರಿ ಸಮಯದಲ್ಲಿ ಅಡವಿಯಲ್ಲಿ ಈಕೆ ಹೋಗುತ್ತಿದ್ದಾಳೆ ಎಂದು ಆಲೋಚನೆ ಮಾಡುತ್ತಾನೆ. ನಂತರ ಡ್ರಿಂಕ್ಸ್ ಮತ್ತಿನಲ್ಲಿದ್ದ ತನ್ನ ಸ್ನೇಹಿತನನ್ನ ಆ ವಯಸ್ಸಾದ ಮಹಿಳೆಯ ಪಕ್ಕದಲ್ಲಿ ಮಲಗಿಸಿ ಆ ಸ್ತ್ರೀಯನ್ನ ಹಿಂಬಾಲಿಸುತ್ತಾ ಆ ಅಡವಿ ಮಾರ್ಗದಲ್ಲಿ ಹೋಗುತ್ತಾನೆ. ಆಗ ಆಕೆ ಆ ದಟ್ಟವಾದ ಅರಣ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ಅವನ ಜೊತೆ ಸರಸ ಸಲ್ಲಾಪವನ್ನು ಆಡುತ್ತಾಳೆ. ಅದನ್ನ ರಾಮಚಂದ್ರನು ನೋಡುತ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಆಕೆ ಬೇರೆ ಯಾರು ಅಲ್ಲ, ತನ್ನ ಮಿತ್ರ ಪ್ರತಾಪನ ಹೆಂಡತಿ. ಅದನ್ನು ಗಮನಿಸಿದ ರಾಮಚಂದ್ರನು ತುಂಬಾ ಕೋಪಗೊಳ್ಳುತ್ತಾನೆ. ಆದರೆ ಅಲ್ಲಿಯೇ ಮೌನವಾಗಿ ಅವಿತುಕೊಂಡು ಎಲ್ಲವನ್ನು ಕೂಡ ಗಮನಿಸುತ್ತಾನೆ. ಪ್ರತಾಪನ ಹೆಂಡತಿ ಮತ್ತು ಆಕೆಯ ಪ್ರಿಯಕರನು ಈ ರೀತಿಯಾಗಿ ಮಾತನಾಡಿಕೊಳ್ಳುತ್ತಾರೆ. ಪ್ರಿಯತಮ, ನಾನು ನಾಳೆಯಿಂದ ನಿನ್ನನ್ನು ಭೇಟಿಯಾಗುವುದಿಲ್ಲ, ಏಕೆಂದರೆ ನನ್ನ ಗಂಡ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ. ನಾಳೆ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ, ಆದ್ದರಿಂದ ನಿನ್ನನ್ನು ಭೇಟಿಯಾಗುವುದಕ್ಕೆ ಆಗುವುದಿಲ್ಲ ಎಂದು ಆಕೆ ಹೇಳುತ್ತಾಳೆ. ಆಗ ಆಕೆಯ ಪ್ರಿಯಕರನು, ಪ್ರಿಯತಮೆ, ನಾಳೆಯಿಂದ ನೀನು ನನ್ನನ್ನು ಭೇಟಿಯಾಗುವುದಕ್ಕೆ ಆಗದಿದ್ದರೆ ಈ ರಾತ್ರಿ ಪೂರ್ತಿ ನನ್ನ ಜೊತೆನೆ ಇರು ಎಂದು ಹೇಳುತ್ತಾನೆ. ಆಗ ಪ್ರತಾಪನ ಹೆಂಡತಿ, ಇಲ್ಲ, ಆಗುವುದಿಲ್ಲ, ಈಗ ನನ್ನ ಗಂಡ ಮನೆಯಲ್ಲಿ ಇದ್ದಾನೆ, ಆದ್ದರಿಂದ ನಾನು ಬೇಗ ಹೋಗಬೇಕೆಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಆಕೆಯ ಪ್ರಿಯಕರ ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈಯುವುದಕ್ಕೆ ಶುರು ಮಾಡುತ್ತಾನೆ. ಆಕೆ ಎಷ್ಟೇ ಹೇಳಿದರೂ ಕೂಡ ಅವನು ಕೇಳುವುದಿಲ್ಲ. ಆಗ ಕೋಪದಿಂದ ಆಕೆಯ ಮೂಗನ್ನು ಕತ್ತರಿಸುತ್ತಾನೆ. ಆಗ ಭಯ ಬಿದ್ದಂತಹ ಪ್ರತಾಪನ ಹೆಂಡತಿ ಒಂದು ದೊಡ್ಡ ಬಡಿಗೆಯಿಂದ ಅವನ ತಲೆಗೆ ಹೊಡೆಯುತ್ತಾಳೆ. ಆಗ ಆತನು ಜ್ಞಾನ ತಪ್ಪಿ ಅಲ್ಲೇ ಬಿದ್ದು ಹೋಗುತ್ತಾನೆ. ಆಗ ಪ್ರತಾಪನ ಹೆಂಡತಿ ಅಲ್ಲಿಂದ ಓಡಿ ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ತನ್ನ ಮನೆಯನ್ನು ಸೇರಿಕೊಳ್ಳುತ್ತಾಳೆ. ಆಗ ಪ್ರತಾಪನ ಹೆಂಡತಿ, ನಿನ್ನ ಮೂಗಿಗೆ ಏಕೆ ಗಾಯವಾಗಿದೆ ಎಂದು ಕೇಳಿದರೆ ನಾನು ಏನು ಉತ್ತರವನ್ನ ಕೊಡಬೇಕೆಂದು ಆಲೋಚನೆ ಮಾಡುತ್ತಾಳೆ. ಆದ್ದರಿಂದ ನನ್ನ ಗಂಡನೇ ನನ್ನ ಮೂಗನ್ನ ಕತ್ತರಿಸಿದ್ದಾನೆ ಎಂದು ನಮ್ಮವರ ಬಳಿ ಹೇಳಿದರೆ ಅಪರಾಧ ನನ್ನ ಗಂಡನ ಮೇಲೆ ಬರುತ್ತದೆ ಎಂದು ಆಲೋಚನೆ ಮಾಡಿ ನಿಧಾನವಾಗಿ ತನ್ನ ಗಂಡನ ಪಕ್ಕದಲ್ಲಿ ಮಲಗಿ ಬೆಳಗಿನ ಜಾವದವರೆಗೂ ಮಲಗಿರುವ ತರ ನಾಟಕ ಮಾಡುತ್ತಾಳೆ. ಇಲ್ಲಿ ಈ ರೀತಿ ಇರುವಾಗ ಅಲ್ಲಿ ಎಲ್ಲವನ್ನು ಗಮನಿಸಿದ ರಾಮಚಂದ್ರನು ಭಯ ಬಿದ್ದು ಅಲ್ಲಿಂದ ಓಡಿ ಹೋಗುವುದಕ್ಕೆ ಶುರು ಮಾಡುತ್ತಾನೆ. ಆ ರೀತಿಯಾಗಿ ಭಯ ಬಿದ್ದು ಓಡುತ್ತಿರುವ ರಾಮಚಂದ್ರನಿಗೆ ಅಲ್ಲಿ ಒಂದು ದೇವಾಲಯ ಕಾಣಿಸುತ್ತದೆ. ಆಗ ರಾಮಚಂದ್ರನು ಆ ದೇವಸ್ಥಾನಕ್ಕೆ ಹೋಗಿ ಬೆಳಗಿನ ಜಾವದವರೆಗೂ ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದುಕೊಳ್ಳುತ್ತಾನೆ. ದೇವಸ್ಥಾನದ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದಾನೆ. ಆಗ ಅದೇ ಸಮಯಕ್ಕೆ ಆ ದೇವಸ್ಥಾನಕ್ಕೆ ಒಬ್ಬ ಕಳ್ಳ ಬಂದು ದೇವರ ಮುಂದೆ ನಿಂತುಕೊಂಡು ಕೈ ಮುಗಿದು, ಸ್ವಾಮಿ, ನಿನ್ನೆ ದಿವಸ ನಿಮ್ಮ ಬಳಿ ಬೇಡಿಕೊಂಡ ಹಾಗೆ ವಿಜಯವಂತಿಕೆಯಿಂದ ಕಳ್ಳತನ ಮಾಡಿದ್ದೇನೆ. ಅದೇ ರೀತಿ
ನಿಮಗೆ ಕೊಟ್ಟಿರುವ ಮಾತಿನ ಪ್ರಕಾರ ಒಂದು ರಾಜವಂಶಕ್ಕೆ ಸೇರಿದ ಯುವರಾಣಿಯನ್ನ ಬಲಿ ನೀಡುವುದಕ್ಕೆ ಕರೆದುಕೊಂಡು ಬಂದಿದ್ದೇನೆ ಎಂದು ಒಬ್ಬ ಕನ್ಯೆಯನ್ನು ಬಲಿ ನೀಡುವುದಕ್ಕೆ ಸಿದ್ಧನಾಗುತ್ತಾನೆ. ಆಗ ಆ ಮಾತನ್ನು ಕೇಳಿದ ರಾಮಚಂದ್ರನು ಹೇಗಾದರೂ ಮಾಡಿ ಆ ಕನ್ಯೆಯನ್ನು ಕಾಪಾಡಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಆಗ ತಕ್ಷಣ ಆ ದೇವಸ್ಥಾನದಿಂದ ಹೊರಗಡೆ ಬಂದು ಆ ಕಳ್ಳನೊಂದಿಗೆ ಹೋರಾಡಿ ಆ ಯುವರಾಣಿಯನ್ನ ರಕ್ಷಿಸುತ್ತಾನೆ. ಆಗ ಕಳ್ಳನ ಜೊತೆ ಹೋರಾಡುವ ಸಮಯದಲ್ಲಿ ಆ ಕಳ್ಳ ಸತ್ತು ಹೋಗುತ್ತಾನೆ. ಆ ನಂತರ ರಾಮಚಂದ್ರನು ಆ ಕನ್ಯೆಯನ್ನು ಕರೆದುಕೊಂಡು ರಾಜಭವನಕ್ಕೆ ತಲುಪಿಸಲು ಅಲ್ಲಿಂದ ಹೊರಡುತ್ತಾನೆ. ಆ ರೀತಿಯಾಗಿ ರಾಮಚಂದ್ರನು ಹೋಗುತ್ತಿರುವ ಸಮಯದಲ್ಲಿ ಆ ಯುವರಾಣಿ ರಾಮಚಂದ್ರನ ಧೈರ್ಯ ಸಾಹಸವನ್ನ ನೋಡಿ ಆಕರ್ಷಿತಳಾಗುತ್ತಾಳೆ. ಆಗ ಯುವರಾಣಿ, ನಾನು ನಿನ್ನನ್ನ ವಿವಾಹ ಮಾಡಿಕೊಳ್ಳಬೇಕೆಂದುಕೊಂಡಿದ್ದೇನೆ, ನೀನು ಕೂಡ ತಕ್ಷಣ ನನ್ನನ್ನು ವಿವಾಹ ಮಾಡಿಕೊ ಎಂದು ಹೇಳುತ್ತಾಳೆ. ಆಗ ರಾಮಚಂದ್ರನು, ನೋಡು ಯುವರಾಣಿ, ನೀನು ಆಪತ್ತಿನಲ್ಲಿರುವ ಕಾರಣ ನಿನ್ನನ್ನು ಕಾಪಾಡಿದೆ, ಅದರ ಪ್ರತಿಫಲವಾಗಿ ನಿನ್ನನ್ನು ವಿವಾಹ ಮಾಡಿಕೊಳ್ಳುವುದು ಸರಿಯಲ್ಲ. ನೀನು ರಾಜ ಕುಟುಂಬಕ್ಕೆ ಸೇರಿದವಳು, ನೀನು ರಾಜಕುಮಾರನನ್ನು ಮಾತ್ರ ವಿವಾಹ ಮಾಡಿಕೊಳ್ಳಬೇಕು, ನನ್ನಂತ ಸಾಮಾನ್ಯ ವ್ಯಕ್ತಿಯನ್ನಲ್ಲ ಎಂದು ಹೇಳುತ್ತಾನೆ. ಆದರೆ ಆ ಯುವರಾಣಿ ಮಾತ್ರ, ಇಲ್ಲ, ಖಂಡಿತವಾಗಿಯೂ ನೀವು ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ಹಠ ಹಿಡಿಯುತ್ತಾಳೆ. ಆದರೆ ರಾಮಚಂದ್ರನು ಮಾತ್ರ ಆಕೆಯನ್ನು ವಿವಾಹ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಇನ್ನು ಅವರಿಬ್ಬರು ನಡೆದುಕೊಂಡು ಹೋಗುವಷ್ಟರಲ್ಲಿ ಬೆಳಗಿನ ಜಾವವಾಗುತ್ತದೆ. ಅವರಿಬ್ಬರು ಕೂಡ ರಾಜಭವನದ ಬಳಿ ಸೇರಿಕೊಳ್ಳುತ್ತಾರೆ. ಆಗ ಯುವರಾಣಿ ಕೊನೆಯದಾಗಿ ಕೇಳುತ್ತಾಳೆ, ನೋಡು, ನೀನು ನನ್ನನ್ನು ವಿವಾಹ ಮಾಡಿಕೊಳ್ಳದೆ ಹೋದರೆ ನೀನು ನನ್ನನ್ನು ಬಲವಂತವಾಗಿ ಎತ್ತಿಕೊಂಡು ಹೋಗಿದ್ದೀಯ ಎಂದು ಅಪರಾಧವನ್ನು ಹೊರಿಸಿ ಸೆರೆಮನೆಯಲ್ಲಿ ಇಡುತ್ತೇನೆ ಎಂದು ಹೇಳುತ್ತಾಳೆ. ನೋಡು ಯುವರಾಣಿ, ನೀನು ಏನೇ ಹೇಳಿದರೂ ಕೂಡ ನಾನು ನಿನ್ನನ್ನು ವಿವಾಹ ಮಾಡಿಕೊಳ್ಳುವುದಿಲ್ಲ ಎಂದು ರಾಮಚಂದ್ರನು ಹೇಳುತ್ತಾನೆ. ಆಗ ಯುವರಾಣಿ, ಕಾಪಾಡಿ ಕಾಪಾಡಿ, ಈತನು ನನ್ನನ್ನು ಬಲವಂತವಾಗಿ ಎತ್ತಿಕೊಂಡು ಹೋಗುತ್ತಿದ್ದಾನೆ ಎಂದು ಕೂಗುವುದಕ್ಕೆ ಶುರು ಮಾಡುತ್ತಾಳೆ. ಆಗ ರಾಜಭಟರು ಯುವರಾಣಿಯ ಬಳಿಗೆ ಬಂದು ರಾಮಚಂದ್ರನನ್ನು ಬಂಧಿಸಿ ಸೆರೆಮನೆಯಲ್ಲಿ ಇಡುತ್ತಾರೆ. ಆಗ ಸೆರೆಮನೆಯಲ್ಲಿ ರಾಮಚಂದ್ರನಿಗೆ ತನ್ನ ಮಿತ್ರರಾಗಿರುವ ಪ್ರತಾಪನು ಮತ್ತು ಸೋಮನು ಕಾಣಿಸುತ್ತಾರೆ. ಆಗ ರಾಮಚಂದ್ರನು, ಸೋಮ, ನಿನ್ನನ್ನೇಕೆ ಇಲ್ಲಿ ಬಂಧಿಸಿದ್ದಾರೆ ಎಂದು ಕೇಳುತ್ತಾನೆ. ಆಗ ಸೋಮನು, ನನಗೆ ಗೊತ್ತಿಲ್ಲ ಮಿತ್ರ, ನಾನು ರಾತ್ರಿಯೆಲ್ಲ ಮತ್ತಿನಲ್ಲಿದ್ದೆ, ನನ್ನನ್ನೇಕೆ ಬಂಧಿಸಿದ್ದಾರೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ತಕ್ಷಣ ರಾಮಚಂದ್ರನು, ಪ್ರತಾಪ, ನಿನ್ನನ್ನೇಕೆ ಇಲ್ಲಿ ಬಂಧಿಸಿದ್ದಾರೆ ಎಂದು ಕೇಳುತ್ತಾನೆ. ಆಗ ಪ್ರತಾಪನು, ರಾಮಚಂದ್ರ, ಏನು ಹೇಳೋದು, ಬೆಳಗಿನ ಜಾವ ನನ್ನ ಹೆಂಡತಿ ನನ್ನ ಮೂಗನ್ನ ನೀನೆ ಕತ್ತರಿಸಿದ್ದೀಯಾ ಎಂದು ತುಂಬಾ ಜಗಳ ಮಾಡಿದಳು. ನಿಜ ಹೇಳ್ಬೇಕು ಅಂದ್ರೆ ಆಕೆ ಮೂಗನ್ನು ನಾನು ಕತ್ತರಿಸಿಲ್ಲ. ಆಕೆಯ ಮೂಗನ್ನು ಯಾರು ಕತ್ತರಿಸಿದ್ದಾರೆ ಎಂದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಅತ್ತೆ, ನಮ್ಮ ಮಾವ ನಾನೇ ಕತ್ತರಿಸಿದ್ದೇನೆ ಎಂದು ರಾಜರಿಗೆ ದೂರನ್ನು ಕೊಟ್ಟಿದ್ದಾರೆ. ಆದ್ದರಿಂದ ರಾಜರು ನನ್ನನ್ನ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಎಂದು ತುಂಬಾ ದುಃಖದಿಂದ ಹೇಳುತ್ತಾನೆ. ಆಗ ಅವರು ಮಾತನಾಡುವ ಸಮಯದಲ್ಲಿ ರಾಜಭಟರು ಬಂದು ಅವರನ್ನು ಕರೆದುಕೊಂಡು ಹೋಗಿ ಮಹಾರಾಜನ ಮುಂದೆ ನಿಲ್ಲಿಸುತ್ತಾರೆ. ಆಗ ಮಹಾರಾಜನು ಪ್ರತಾಪನನ್ನ, ನೀನೇಕೆ ನಿನ್ನ ಹೆಂಡತಿಯ ಮೂಗನ್ನು ಕತ್ತರಿಸಿದೆ ಎಂದು ಕೇಳುತ್ತಾರೆ. ಆಗ ಪ್ರತಾಪನು, ಮಹಾರಾಜ, ನನ್ನ ಹೆಂಡತಿ ಎಂದರೆ ನನಗೆ ತುಂಬಾ ಇಷ್ಟ, ನಾನೇಕೆ ನನ್ನ ಹೆಂಡತಿಯ ಮೂಗನ್ನು ಕತ್ತರಿಸಲಿ, ನಾನು ಕತ್ತರಿಸಿಲ್ಲ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿದ ಮಹಾರಾಜರಿಗೆ ವಿಪರೀತವಾದ ಕೋಪ ಬಂದು, ನೀನೇ ಕತ್ತರಿಸಿದ್ದೀಯಾ ಎಂದು ನಿನ್ನ ಹೆಂಡತಿ ಹೇಳಿದ್ದಾಳೆ, ನೀನೇಕೆ ಸುಳ್ಳು ಹೇಳುತ್ತಿದ್ದೀಯಾ ಎಂದು ಮಹಾರಾಜರು ಕೇಳುತ್ತಾರೆ. ಆಗ ಪ್ರತಾಪನು, ನಾನು ಆ ರೀತಿ ಮಾಡಿಲ್ಲ ಮಹಾರಾಜ ಎಂದು ಭಯದಿಂದ ಹೇಳುತ್ತಾನೆ. ಆಗ ಮಹಾರಾಜರು, ನಿಜ ಹೇಳುತ್ತೀಯೋ ಅಥವಾ ನಿನಗೆ ಮರಣ ಶಿಕ್ಷೆಯನ್ನು ನೀಡಬೇಕು ಎಂದು ಕೋಪದಿಂದ ಕೇಳುತ್ತಾರೆ. ಮಹಾರಾಜನ ಮಾತನ್ನು ಕೇಳಿದ ರಾಮಚಂದ್ರನು, ಮಹಾರಾಜ, ಅಸಲಿಗೆ ನಡೆದದ್ದು ಏನು ಎಂದು ನಾನು ಹೇಳುತ್ತೇನೆ. ಪ್ರತಾಪನ ಹೆಂಡತಿ ಪ್ರತಾಪನಿಗೆ ಮೋಸ ಮಾಡಿ ಬೇರೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದಳು. ಆತನೇ ನಿನ್ನೆ ರಾತ್ರಿ ಆಕೆಯ ಮೂಗನ್ನು ಕತ್ತರಿಸಿದನು ಎಂದು ರಾಮಚಂದ್ರನು ಹೇಳುತ್ತಾನೆ. ರಾಮಚಂದ್ರನ ಮಾತನ್ನು ಕೇಳಿದ ಮಹಾರಾಜನು, ನೀನು ಹೇಳಿದ ಮಾತು ನಿಜವೆಂದು ನಾನು ಹೇಗೆ ನಂಬಲಿ ಎಂದು ಕೇಳುತ್ತಾರೆ. ಮಹಾರಾಜ, ನಿನ್ನೆ ರಾತ್ರಿ ಆಕೆಯ ಪ್ರಿಯಕರ ಪ್ರತಾಪನ ಹೆಂಡತಿಯನ್ನು ಕೊಲ್ಲಲು ಪ್ರಯತ್ನ ಪಟ್ಟ. ಈಗ ಅವನು ಆ ಅರಣ್ಯದಲ್ಲಿ ಜ್ಞಾನ ತಪ್ಪಿ ಬಿದ್ದು ಹೋಗಿದ್ದಾನೆ. ಆತನನ್ನು ಇಲ್ಲಿಗೆ ಕರೆದುಕೊಂಡು ಬಂದರೆ ನಿಮಗೆ ಅರ್ಥವಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಮಹಾರಾಜರು ಇಬ್ಬರು ಸೈನಿಕರನ್ನ ಆತನು ಬಿದ್ದಿರುವ ಜಾಗಕ್ಕೆ ಕಳಿಸುತ್ತಾರೆ. ಆಗ ಸೈನಿಕರು ಅಲ್ಲಿಗೆ ಹೋಗಿ ನೋಡಿದಾಗ ನಿಜವಾಗಿಯೂ ಆತನು ಜ್ಞಾನ ತಪ್ಪಿ ಬಿದ್ದು ಹೋಗಿರುತ್ತಾನೆ. ಆಗ ಸೈನಿಕರು ಆತನನ್ನು ಕರೆದುಕೊಂಡು ರಾಜಭವನಕ್ಕೆ ಬರುತ್ತಾರೆ. ಆಗ ಮಹಾರಾಜರಿಗೆ ಆತನನ್ನು ನೋಡಿದ ತಕ್ಷಣ ರಾಮಚಂದ್ರನು ಹೇಳಿರುವುದು ನಿಜವೆಂದು ಅರ್ಥವಾಗುತ್ತದೆ. ಆಗ ಪ್ರತಾಪ ನಿರ್ದೋಷಿ ಎಂದು ಪರಿಗಣಿಸಿ ಆತನನ್ನು ಬಿಡುಗಡೆ ಮಾಡಿ ಆತನ ಹೆಂಡತಿಗೆ ಶಿಕ್ಷೆಯನ್ನು ನೀಡುತ್ತಾರೆ. ಆ ನಂತರ ಮಹಾರಾಜರು ಸೋಮನನ್ನು ನೋಡಿ, ನಿನ್ನೆ ಮದ್ಯಪಾನವನ್ನು ಮಾಡಿ ಹೀಗೆ ಹತ್ಯೆಯನ್ನು ಮಾಡಿದೆ ಎಂದು ಕೇಳುತ್ತಾರೆ. ಆಗ ಸೋಮನು, ಮಹಾರಾಜ, ನಾನು ಯಾರನ್ನು ಕೂಡ ಹತ್ಯೆ ಮಾಡಿಲ್ಲ, ಅಸಲಿಗೆ ನಿನ್ನೆ ಏನು ನಡೆಯಿತು ಎಂದು ನನಗೆ ಸರಿಯಾಗಿ ಗೊತ್ತಿಲ್ಲ ಎಂದು ಭಯ ಬೀಳುತ್ತಾ ಉತ್ತರವನ್ನು ಕೊಡುತ್ತಾನೆ. ಆಗ ಮತ್ತೆ ರಾಮಚಂದ್ರನು, ಮಹಾರಾಜ, ನನ್ನ ಮಿತ್ರ ಸೋಮನು ಯಾವುದೇ ಹತ್ಯೆಯನ್ನು ಮಾಡಿಲ್ಲ, ಆ ಹತ್ಯೆಯನ್ನು ಮಾಡಿದ್ದು ನಾನೇ ಎಂದು ಹೇಳುತ್ತಾನೆ. ಆಗ ಮಹಾರಾಜರು, ನೀನೇಕೆ ಹತ್ಯೆ ಮಾಡಿದೆ ಎಂದು ಕೇಳಿದಾಗ, ಮಹಾರಾಜ, ನಿನ್ನೆ ನಾವು ಒಂದು ಆಶ್ರಮದಲ್ಲಿ ನೆಲೆಸಲು ಹೋಗಿದ್ದೆವು.
ಅಲ್ಲಿ ಒಬ್ಬ ವೇಶ್ಯ ಸ್ತ್ರೀ ತನ್ನ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳುವುದಕ್ಕೆ 10 ಮಂದಿ ಯುವಕರನ್ನ ಬಲಿ ನೀಡಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದಳು. ಈಗಾಗಲೇ 7 ಮಂದಿ ಯುವಕರನ್ನ ಬಲಿ ನೀಡಿದ್ದಳು. ಆಗ ಆಶ್ರಮದಲ್ಲಿ ನೆಲೆಸಬೇಕೆಂದು ಹೋಗಿದ್ದ ನಮ್ಮಿಬ್ಬರಲ್ಲಿ ಸೋಮನನ್ನು ಮಾಯೆ ಮಾಡಿ ಅವನನ್ನು ಕರೆದುಕೊಂಡು ಹೋದಳು. ಆಗ ನನ್ನ ಮಿತ್ರನನ್ನು ಕಾಪಾಡುವ ಸಲುವಾಗಿ ಆಕೆಯ ಹೊಟ್ಟೆಗೆ ಕತ್ತಿನಿಂದ ಚುಚ್ಚಿದೆ. ಆಗ ಆಕೆ ಸತ್ತು ಹೋದಳು ಎಂದು ರಾಮಚಂದ್ರನು ಹೇಳುತ್ತಾನೆ. ಆಗ ರಾಮಚಂದ್ರನು ಮಾತನ್ನು ಕೇಳಿದ ಮಹಾರಾಜನು ನನ್ನ ರಾಜ್ಯದಲ್ಲಿ ಇಂಥ ಒಬ್ಬ ಸ್ತ್ರೀ ಇದ್ದಾಳೆ ಎಂದು ದಿಗ್ಭ್ರಾಂತಿಗೆ ಗುರಿಯಾಗುತ್ತಾರೆ. ಆ ನಂತರ ಸೋಮುವಿನ ವಿಷಯದಲ್ಲಿ ಸೋಮನು ನಿರ್ದೋಷಿ ಎಂದು ಗೊತ್ತಾಗಿ ಅವನನ್ನು ಕೂಡ ಬಿಡುಗಡೆ ಮಾಡುತ್ತಾರೆ. ಆ ನಂತರ ಕೊನೆಯದಾಗಿ ಮಹಾರಾಜರು, ಯಾರು ನೀನೇಕೆ ನನ್ನ ಮಗಳನ್ನು ಅಪಹರಿಸುವುದಕ್ಕೆ ಪ್ರಯತ್ನ ಪಟ್ಟೆ ಎಂದು ಕೇಳುತ್ತಾರೆ. ಆಗ ರಾಮಚಂದ್ರ, ಮಹಾರಾಜ, ನಿಮ್ಮ ಮಗಳನ್ನು ನಾನು ಎತ್ತಿಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡಿಲ್ಲ. ನಾನು ನಿಮ್ಮ ಮಗಳನ್ನು ರಕ್ಷಣೆ ಮಾಡಿದೆ. ನಿನ್ನೆ ರಾತ್ರಿ ನಾನು ಒಂದು ದೇವಾಲಯದಲ್ಲಿ ಮಲಗಿಕೊಂಡಿದ್ದೆ. ಆ ದೇವಸ್ಥಾನಕ್ಕೆ ಒಬ್ಬ ಕಳ್ಳ ಬಂದು ನಾನು ಬೇಡಿಕೊಂಡಿರುವ ಕೋರಿಕೆ ನೆರವೇರಿದೆ ಎಂದು ಅದಕ್ಕೆ ಕಾಣಿಕೆಯಾಗಿ ಒಬ್ಬ ರಾಜಕನ್ಯೆಯನ್ನು ಬಲಿ ನೀಡುತ್ತೇನೆ ಎಂದು ಮಾತು ಕೊಟ್ಟಿದ್ದಾನಂತೆ. ಆದ್ದರಿಂದ ಆ ಕಳ್ಳ ನಿಮ್ಮ ಮಗಳನ್ನು ಎತ್ತಿಕೊಂಡು ಬಂದು ಬಲಿ ನೀಡುವುದಕ್ಕೆ ಮುಂದಾಗಿದ್ದನು. ಆಗ ನಾನು ಆ ದೇವಸ್ಥಾನದ ಹೊರಗಡೆ ಬಂದು ಬಲಿ ನೀಡುತ್ತಿದ್ದ ನಿಮ್ಮ ಮಗಳನ್ನು ನಾನು ಕಾಪಾಡಿದೆ. ಆಗ ನಿಮ್ಮ ಮಗಳನ್ನು ಭವನಕ್ಕೆ ಕರೆದುಕೊಂಡು ಬರುವ ಸಮಯದಲ್ಲಿ ನಿಮ್ಮ ಮಗಳು ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ಬಯಸಿದರು. ಅದಕ್ಕೆ ನಾನು ಒಪ್ಪಿಕೊಳ್ಳಲಿಲ್ಲ. ಅದಕ್ಕೆ ಯುವರಾಣಿಗೆ ಕೋಪ ಬಂದು ನನ್ನ ಮಾತನ್ನು ಧಿಕ್ಕರಿಸುತ್ತೀಯಾ ಎಂದು ಹೇಗಾದರೂ ಮಾಡಿ ನಿನಗೆ ಶಿಕ್ಷೆ ಕೊಡುವಂತೆ ಮಾಡುತ್ತೇನೆ ಎಂದು ಸೈನಿಕರನ್ನು ಕರೆದು ಬಂಧಿಸಿದ್ದಾರೆ ಎಂದು ಹೇಳುತ್ತಾನೆ. ಆಗ ಮಹಾರಾಜನು, ನೀನು ಹೇಳಿದ ಮಾತು ಸತ್ಯವೆಂದು ನಾನು ಹೇಗೆ ನಂಬಲಿ ಎಂದು ರಾಮಚಂದ್ರನನ್ನು ಕೇಳುತ್ತಾರೆ. ಮಹಾರಾಜ, ನಾನು ಹೇಳಿರುವುದು ನಿಜ ಎಂದು ನಂಬುವುದಕ್ಕೆ ನಾನು ನಿಮ್ಮ ಮಗಳನ್ನು ಕಾಪಾಡುವ ಸಮಯದಲ್ಲಿ ಆ ಕಳ್ಳನನ್ನು ಕೊಂದು ಹಾಕಿದ್ದೇನೆ. ಆತನ ಶವ ಆ ದೇವಾಲಯದ ಪಕ್ಕದಲ್ಲೇ ಇದೆ. ಆ ಶವವೇ ಇದಕ್ಕೆ ಸಾಕ್ಷಿ ಎಂದು ಹೇಳುತ್ತಾನೆ. ಮತ್ತೆ ಮಹಾರಾಜರು ಇಬ್ಬರು ಸೈನಿಕರನ್ನು ಕರೆಸಿ ಆ ಶವ ಇದೆಯೋ ಇಲ್ಲವೋ ನೋಡಿ ಬನ್ನಿ ಎಂದು ಆ ಸೈನಿಕರನ್ನು ಕಳಿಸುತ್ತಾರೆ. ಆಗ ಸೈನಿಕರು ಹೋಗಿ ಬಂದು ನಿಜವೇ ಆ ಶವ ಅಲ್ಲೇ ಇದೆ ಎಂದು ಮಹಾರಾಜರಿಗೆ ಹೇಳುತ್ತಾರೆ. ಆಗ ಮಹಾರಾಜರಿಗೆ ನನ್ನ ಮಗಳೇ ಸ್ವಾರ್ಥದಿಂದ ಈ ವ್ಯಕ್ತಿಗೆ ಶಿಕ್ಷೆ ನೀಡಬೇಕೆಂದು ಕೊಂಡಿದ್ದಾಳೆ ಎಂದು ಅರ್ಥವಾಗುತ್ತದೆ. ಆಗ ಮಹಾರಾಜರು ಆ ಮೂವರು ನಿರ್ದೋಷಿಗಳೆಂದು ಭಾವಿಸಿ ಅವರನ್ನು ಬಿಡುಗಡೆ ಮಾಡಿದರು ಎಂದು ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ಹೇಳಿ, ದೇವಿ ನೋಡಿದೆ ಅಲ್ವಾ, ಆ ಮೂವರು ಸ್ತ್ರೀಯರ ಕಾರಣದಿಂದ ಆ ಮೂವರು ಯಾವ ರೀತಿಯ ಅಪಾಯಕ್ಕೆ ಸಿಲುಕಿದ್ದರು ಎಂದು. ದೇವಿ, ಈಗ ನಾನು ಯಾವ ಲಕ್ಷಣಗಳನ್ನು ಹೊಂದಿರುವ ಸ್ತ್ರೀಯನ್ನು ವಿವಾಹವಾಗಬಾರದೆಂದು ಹೇಳುತ್ತೇನೆ ಕೇಳು. ಗಂಡ ಹೆಂಡತಿಯ ಸಂಬಂಧದಲ್ಲಿ ಪ್ರೀತಿ ಮತ್ತು ತ್ಯಾಗ ತುಂಬಾ ಮುಖ್ಯವಾದದ್ದು. ಗಂಡ ಅಥವಾ ಹೆಂಡತಿಗೆ ಈ ಭಾವನೆ ಇಲ್ಲದೆ ಹೋದರೆ ಯಾವಾಗ ಬೇಕಾದರೂ ಮೋಸ ಮಾಡಬಹುದು. ತ್ಯಾಗ ಎಂಬುದು ಎರಡು ಕಡೆಯೂ ಕೂಡ ಇರಬೇಕು. ಗಂಡ ಹೆಂಡತಿ ಇಬ್ಬರು ತಮ್ಮ ಜೀವನದಲ್ಲಿ ಅವಶ್ಯಕತೆಗೆ ತಕ್ಕ ಹಾಗೆ ತ್ಯಾಗ ಮಾಡಬೇಕು. ಆಗ ಮಾತ್ರ ಸಂತೋಷದಿಂದ ಜೀವಿಸಬಹುದು. ಆ ರೀತಿ ಮಾಡದ ವ್ಯಕ್ತಿ ವಿವಾಹವಾಗುವುದಕ್ಕೆ ಅರ್ಹನಾಗಿರುವುದಿಲ್ಲ. ಸ್ತ್ರೀಯ ಪಾತ್ರ ಆಕೆಯ ಸ್ವಭಾವದಿಂದ ಗೊತ್ತಾಗುತ್ತದೆ. ತನ್ನ ಸಂಗಾತಿಯು ಮಾಡುವ ಕೆಲಸಗಳು ಸರಿಯಿಲ್ಲ ಎಂದು ಗೊತ್ತಾದರೆ ತಕ್ಷಣ ಅಂತ ಸ್ತ್ರೀಯಿಂದ ದೂರ ಹೋಗಬೇಕು. ಅಂತ ಸ್ತ್ರೀಯರು ಯಾವಾಗ ಬೇಕೋ ಆಗ ವಿಷವನ್ನು ಕಕ್ಕುವಂತ ಹಾವಿನಂತೆ ಯಾವುದೇ ಸಂಬಂಧದಲ್ಲಾದರೂ ತ್ಯಾಗದ ಜೊತೆ ಅವರ ಲಕ್ಷಣಗಳು ಕೂಡ ತುಂಬಾ ಮುಖ್ಯವಾಗಿರುತ್ತವೆ. ಅಂತ ಸ್ತ್ರೀಯರು ಯಾವಾಗ ಬೇಕೋ ಆಗ ವಿಷವನ್ನು ಕಕ್ಕುವಂತ ಹಾವಿನಂತೆ ಯಾವುದೇ ಸಂಬಂಧದಲ್ಲಾದರೂ ತ್ಯಾಗದ ಜೊತೆ ಅವರ ಲಕ್ಷಣಗಳು ಕೂಡ ತುಂಬಾ ಮುಖ್ಯವಾಗಿರುತ್ತವೆ. ಸ್ತ್ರೀ ಒಳ್ಳೆಯ ಲಕ್ಷಣಗಳನ್ನು ಹೊಂದಿದ್ದರೆ ಮಾತ್ರ ಒಳ್ಳೆಯ ವ್ಯಕ್ತಿಯನ್ನ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯ. ಒಳ್ಳೆಯ ಗುಣವನ್ನು ಹೊಂದಿರುವ ಸ್ತ್ರೀ ತನ್ನ ಗಂಡನಿಗೆ ಮತ್ತು ಆತನ ಕುಟುಂಬಕ್ಕೆ ಅದೃಷ್ಟವಂತಳಾಗಿರುತ್ತಾಳೆ. ಅದೇ ರೀತಿ ಲೋಪಗಳನ್ನು ಹೊಂದಿರುವ ಸ್ತ್ರೀ ಕುಟುಂಬವನ್ನು ಸಮಾಜವನ್ನು ಸರ್ವನಾಶ ಮಾಡುತ್ತಾಳೆ. ಒಳ್ಳೆಯ ಹೆಂಡತಿ ಅಥವಾ ಒಳ್ಳೆಯ ತಾಯಿ ಆಗಲು ಸಾಧ್ಯವಿಲ್ಲ. ತನ್ನ ಬಗ್ಗೆ ಮಾತ್ರ ಆಲೋಚನೆ ಮಾಡುವ ಸ್ತ್ರೀ ಯಾವಾಗ ಬೇಕಾದರೂ ತನ್ನ ಗಂಡನಿಗೆ ಅಥವಾ ತಮ್ಮ ಕುಟುಂಬಕ್ಕೆ ಮೋಸ ಮಾಡಬಹುದು. ತನ್ನ ಸ್ವಾರ್ಥಕ್ಕಾಗಿ ಎಲ್ಲಿಯವರೆಗೂ ಬೇಕಾದರೂ ಹೋಗುತ್ತಾಳೆ. ದುರ್ಮಾರ್ಗಿಯಾಗಿರುವ ಹೆಂಡತಿ, ತಪ್ಪು ದಾರಿಯಲ್ಲಿ ಹೋಗುವ ಸ್ನೇಹಿತರು, ಮೋಸಭರಿತ ಗುಣಗಳನ್ನು ಹೊಂದಿರುವವರು ಹಾವಿಗೆ ಸಮಾನ. ಈ 4 ವಿಷಯಗಳಲ್ಲಿ ಎಂದಿಗೂ ಕೂಡ ದಯೆ ನೀಡಬಾರದು. ಇವುಗಳಿಂದ ನಿಮ್ಮ ಜೀವನಕ್ಕೆ ಎಂದಿಗಾದರೂ ದೊಡ್ಡ ಅಪಾಯ ಬರಬಹುದು. ಅವರ ಜೊತೆ ಒಳ್ಳೆಯ ಸಂಬಂಧವನ್ನು ಮುಂದುವರಿಸಬೇಕೆಂದುಕೊಂಡರೆ ಕಷ್ಟಗಳನ್ನು ಮೈ ಮೇಲೆ ಎಳೆದುಕೊಂಡಂತೆ, ಅಂತವರ ಜೊತೆ ಒಂದಾಗಿ ಜೀವಿಸುವುದು ಮರಣವನ್ನು ತಬ್ಬಿಕೊಂಡಂತೆ ಎಂದು ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ಹೇಳುತ್ತಾರೆ. ಫ್ರೆಂಡ್ಸ್, ಅರ್ಥವಾಯಿತು ಅಲ್ಲವೇ ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿರುವ ಸ್ತ್ರೀಯನ್ನು ವಿವಾಹವಾಗಬಾರದು ಎಂದು? ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ. ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ.
ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಹಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.